ಮತ್ತೊಂದು ಕಡೆ ರಾಜ್ಯ ರಾಜಕಾರಣದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ನಡುವಿನ ವಾಗ್ಯುದ್ಧ ಎಲ್ಲೇ ಮೀರ್ತಾ ಇದೆ. ನಿನ್ನೆ ರಾಮನಗರದಲ್ಲಿ ಮಾತನಾಡಿದಂತ ಡಿಕೆ ಶಿವಕುಮಾರ್ ಕುಮಾರಸ್ವಾಮಿ ಅವರ ಆಸ್ತಿ ವಿಚಾರವನ್ನ ಪ್ರಸ್ತಾಪಿಸಿ ಅವರನ್ನ ಕೆದಕಿದ್ದರು. ಇದಕ್ಕೆ ಕುಮಾರಸ್ವಾಮಿ ಅವರು ಕೂಡ ಇವತ್ತು ಸರಿಯಾಗಿ ಕೌಂಟರ್ ಕೊಟ್ಟಿದ್ದಾರೆ. ಈ ಸಮರ ಇಷ್ಟಕ್ಕೆ ನಿಲ್ಲದೆ ಮತ್ತೆ ಮುಂದುವರಿಯಬಹುದಾದಂತ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ನನ್ನ ಭೂಮಿ ಇದು, ನಾನು ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ತೇನೆ, ಧೈರ್ಯ ಇವತ್ತು ನಿನಗೆ ಸಾಲ್ತಾ ಇಲ್ಲ. ಯಾವೊಬ್ಬ ಮಿಲಿಟರಿನಲ್ಲಿ ಕೆಲಸ ಮಾಡಿದಂತ ರಾಮಸ್ವಾಮಿ ಅವರ ಮಗಳನ್ನ ಕಿಡ್ನಾಪ್ ಮಾಡಿ ಚಿಕ್ಕ ಮಗುನ ಡಿಕೆ ಶಿವಕುಮಾರ್ ಕುಟುಂಬದ ಆಸ್ತಿ ಏನು, ಸಿದ್ದರಾಮಯ್ಯನವ್ರದ್ದು ಏನು, ಎಲ್ಲ ಉತ್ತರವನ್ನು ಕೊಡ್ಲಿಕ್ಕೆ ಸಿದ್ಧನಾಗಿದ್ದೇನೆ. ಆ ದಾಖಲೆಗಳು ಸಾರ್ವಜನಿಕ ಕೊಟ್ಟಿರೋರು ನೀವಲ್ವೇ? ಈ ಡ್ರಾಮಾ ಎಲ್ಲ ಯಾಕಪ್ಪ, ಇನ್ನು ಏನೇನ್ ನಾಟಕ ಆಡಬೇಕು ಅಂತ ಇದ್ದೀರಿ? ಯುದ್ಧ ಡಿಕೆ ಎಚ್ಡಿಕೆ ನಡುವೆ ಮತ್ತೊಮ್ಮೆ ಜೋರಾಯಿತು ಆಸ್ತಿ ಅಂತರ್ಯುದ್ಧ. ಬಹಿರಂಗ ಸಮಾವೇಶದಲ್ಲಿ ಸಿಡಿದ 100 ಎಕರೆಯ ಬಾಂಬ್, ಮಾಜಿ ಸೈನಿಕನ ಆಸ್ತಿ ಕಬಳಿಕೆ ಆರೋಪ, ಕಿಡ್ನಾಪ್ ಕಹಾನಿ, ಏಟು ಎದುರೇಟುಗಳ ಸಮರ. ನಿಜಕ್ಕೂ ಡಿಸಿಎಂ ಡಿಕೆ ಶಿವಕುಮಾರ್ ಕುಮಾರಸ್ವಾಮಿ ನಡುವಿನ ಈ ಕಾಳಗ ಯಾವ ಹಂತಕ್ಕೆ ಹೋಗುತ್ತೋ ಅನ್ನೋ ಪ್ರಶ್ನೆ ಎದ್ದಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಎಚ್ಡಿಕೆ ಆಸ್ತಿ ಕೆದಕಿದ ಡಿಕೆಗೆ ಕುಮಾರಸ್ವಾಮಿ ಕೊಟ್ಟ ತಿರುಗೇಟಿನ ಪರಿ ನೋಡಿದ್ರೆ ಈ ಕದನದ ಕಿಡಿ ಮತ್ತಷ್ಟು ಮಗದಷ್ಟು ಸ್ಫೋಟ ಆಗೋದ್ರಲ್ಲಿ ಅನುಮಾನವೇ ಇಲ್ಲ. ನೂರಾರು ಎಕರೆ ಬೆಂಗಳೂರಿನಲ್ಲಿ ಇದೆ ಎಂದ ಡಿಕೆ ಶಿವಕುಮಾರ್, ಮಾಜಿ ಯೋಧನ ಮಗಳನ್ನ ಕಿಡ್ನಾಪ್ ಮಾಡಿದ್ರು ಎಂದ ಎಚ್ಡಿಕೆ. ನಿನ್ನೆಯಷ್ಟೇ ರಾಮನಗರದ ಜನಾಂದೋಲನ ಸಭೆಯಲ್ಲಿ ಮಾತನಾಡಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಕೇಂದ್ರ ಸಚಿವ ಕುಮಾರಸ್ವಾಮಿಯನ್ನ ಟಾರ್ಗೆಟ್ ಮಾಡಿ ಕೌಂಟರ್ ಮೇಲೆ ಕೌಂಟರ್ ಕೊಟ್ಟಿದ್ರು. ಎಚ್ಡಿಕೆಗೆ ಬೆಂಗಳೂರಿನಲ್ಲಿ 100 ಎಕರೆ ಭೂಮಿ ಇದೆ ಅಂತೆಲ್ಲ ಗುಡುಗಿದ್ರು. ಈ ಮಾತಿಗೆ ಇವತ್ತು ಮೈಸೂರು ಚಲೋ ಪಾದಯಾತ್ರೆಯಲ್ಲಿ ಕೌಂಟರ್ ಕೊಟ್ಟ ಕುಮಾರಸ್ವಾಮಿ ಮಾಜಿ ಯೋಧನ ಮಗಳನ್ನ ಕಿಡ್ನಾಪ್ ಮಾಡಿ ಆಸ್ತಿ ಬರ್ಸ್ಕೊಂಡ್ರು ಅಂತ ಬಾಂಬ್ ಸಿಡಿಸಿದ್ದಾರೆ. ಒಂದೊಂದು ದಿನ ಒಬ್ಬೊಬ್ರದ್ದು ಹೇಳ್ಬೇಕು. ನೀವು ಎಷ್ಟು ಅಧಿಕಾರ ಇದ್ದಂತ ಸಂದರ್ಭದಲ್ಲಿ ಎಷ್ಟಿತ್ತೋ, ಈಗ ಎಷ್ಟು 100 ಎಕರೆಗಳು ಬೆಂಗಳೂರಿನಲ್ಲಿದೆ. ಕೇತ್ಕೇನಲ್ಲಿದೆ, ಆಮೇಲೆ ಮಾತಾಡೋಣ. ಲಾಸ್ಟ್ ಅಲ್ಲಿ ಬೆಂಗಳೂರಿನಲ್ಲಿ ಏರ್ಪೇಟು, ಚಿಕ್ಕುಪ್ಪಿ, ದೊಡ್ಡಕುಪ್ಪಿ, ಕನಕಪುರ ರೋಡು, ನೆಲಮಂಗಲ ರೋಡು, ಅಲ್ಲಿ ದೇವರಹಳ್ಳಿ, ಇಲ್ಲಿ ಗುಮ್ಮಳಗೋಡು ಪಕ್ಕ ಎಲ್ಲ ಎಷ್ಟೆಷ್ಟಿದೆ ಅಂತೇಳಿ ಮಾತಾಡಬೇಕು. ಹೆಂಗ್ ಬಂತು, ಏನಾಯ್ತು, ಎಷ್ಟಕ್ಕೆ ತೆಗೆದುಕೊಂಡ್ರು, ಮೂಲ ದಾಖಲೆ ಎಷ್ಟಿದೆ, ಎಷ್ಟು ಸುಟ್ಟೋಗಿದೆ, ಎಷ್ಟು ಬೆಳ್ಕೊಂಡಿದೆ ಅಂತ ಹೇಳ್ಬೇಕು. ಅದ್ಯಾವುದೋ ನಿಮ್ಮ ಅಜ್ಜಯ್ಯ ನೆನೆಸ್ಕೊಂಡು ಮಾತಾಡ್ತಿರಲ್ಲ, ಅದರ ಪಕ್ಕದಲ್ಲಿ ಇನ್ನೊಂದು ಭೂಮಿ. ಯಾವೊಬ್ಬ ಮಿಲಿಟರಿನಲ್ಲಿ ಕೆಲಸ ಮಾಡಿದಂತ ರಾಮಸ್ವಾಮಿ ಮಿಲಿಟರಿಯಿಂದ ನಿವೃತ್ತಿ ಹೊಂದಿ ಬಂದು ಇಲ್ಲಿ ಯಾವುದೋ ಒಂದು 4-5 ಎಕರೆ ಭೂಮಿ ತಗೊಂಡಿದ್ರೆ ಅವರ ಮಗಳನ್ನ ಕಿಡ್ನಾಪ್ ಮಾಡಿ, ಚಿಕ್ಕ ಮಗುನ ಕಿಡ್ನಾಪ್ ಮಾಡಿ ಭೂಮಿ ಬರ್ಸ್ಕೊಂಡು ಆ 25 ಲಕ್ಷ ಚೆಕ್ ಕೊಟ್ಟು ಡಿಸಾನರ್ ಆಗಿದೆ ಚೆಕ್. ಇವತ್ತು 40 ವರ್ಷ ಆಯಿತು, ಆ ಚೆಕ್ ಹಣನೂ ಕೊಡಲಿಲ್ಲ. ಏನಾದರೂ ಮತ್ತೆ ದುಡ್ಡು ಕೇಳಲಿಕ್ಕೆ ಮತ್ತೆ ಈ ಚೆಕ್ಕಿನ ಬಗ್ಗೆ ಚರ್ಚೆ ಮಾಡಿದ್ರೆ ಮಗಳನ್ನ ಕತ್ತರಿಸಾಕ್ಸ್ತೀನಿ ಅಂತ ಹೇಳಿ ಎದುರಿಸಿ ಜೀವನ ಮಾಡ್ಕೊಂಡ್ ಬಂದಂತ ಶಿವಕುಮಾರ್ ಇನ್ನು ಒಂದೆಜ್ಜೆ ಮುಂದೆ ಹೋಗಿ ಕಿಡಿಕಾರಿರುವ ಕುಮಾರಸ್ವಾಮಿ ಬೆಂಗಳೂರಿನ ಶಾಂತಿನಗರದಲ್ಲಿ ದಲಿತರ ಭೂಮಿಯನ್ನ ಲಪಟಾಯಿಸಿದ್ರು, ಅಸಲಿ ಸೊಸೈಟಿಯನ್ನ ನಕಲಿ ಮಾಡಿದ್ರು ಅಂತೆಲ್ಲ ಡಿಕೆ ವಿರುದ್ಧ ಆರೋಪಗಳ ಬಾಣ ಬಿಟ್ಟಿದ್ದಾರೆ. 65-68 ಎಕರೆ ಭೂಮಿಯನ್ನ ದಿವಂಗತ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಿದ್ದಾಗ ಆ ಶಾಂತಿನಗರ ಹೌಸಿಂಗ್ ಸೊಸೈಟಿಗೆ ಕೊಟ್ಟರು. ಅದಾದ ನಂತರ ಬೆಳವಣಿಗೆಗಳೇನು? ಯಾವ ಸಿದ್ದರಾಮಯ್ಯನವರೇ ಯಾವ ಒಂದು ದಲಿತರ ಬಗ್ಗೆ, ಹಿಂದುಳಿದವರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ನೀವು ನಿಮ್ಮ ಸಚಿವ ಸಂಪುಟದಲ್ಲಿ ಇಟ್ಟುಕೊಂಡಿದ್ದೀರಿ. ಆ ವ್ಯಕ್ತಿ ಆ ದಲಿತರ ಭೂಮಿಯನ್ನ ಯಾವ ರೀತಿ ಲಪಟಾಯಿಸಿದ್ರು, ಅಸಲಿ ಸೊಸೈಟಿಯನ್ನ ನಕಲಿ ಮಾಡಿ, ನಕಲಿ ಸೊಸೈಟಿಯನ್ನ ಅಸಲಿ ಮಾಡಿ, ಕರ್ಮಕಾಂಡ ಏನಿದೆ ಅಸಲು ನಕಲು ಏನು ಮಾಡಿದ್ರೆ ಆ ದಲಿತರಿಗೆ ದೊರಕಬೇಕಾದಂತಹ ನಿವೇಶನಗಳನ್ನ ಲಪಟಾಯಿಸಿದಂತ ನಿಮ್ಮಂತ ವ್ಯಕ್ತಿ ಕುಮಾರಸ್ವಾಮಿ ಆಸ್ತಿಯ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ನೈತಿಕತೆ ನಿಮ್ಮಲ್ಲಿದೆಯಾ? ಅವನದ್ದು ಬಿಚ್ಚಿಸ್ತೀನಿ ಎಂದ ಡಿಕೆ, ಕೆರಳಿ ಕೆಂಡವಾದ ಎಚ್ಡಿಕೆ ಕೋಪ ಇಷ್ಟಕ್ಕೆ ತಣ್ಣಗಾಗ್ಲಿಲ್ಲ. ಮೊನ್ನೆಯಷ್ಟೇ ಡಿಕೆ ಅವರನ್ನ ವಿಜಯೇಂದ್ರ ಭ್ರಷ್ಟಾಚಾರದ ಪಿತಾಮಹ ಅಂತ ಗುಡುಗಿದ್ರು. ಇದಕ್ಕೆ ಕೆಂಡಾಮಂಡಲರಾದ ಡಿಕೆ ಶಿವಕುಮಾರ್ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ದಾರೆ. ಅವನದ್ದು ಇನ್ನೂ ಇದೆ, ಬಿಚ್ಚಿಸ್ತೀನಿ ಅಂತೆಲ್ಲ ಮಾತನಾಡಿದ್ದಾರೆ. ಇದಕ್ಕೆ ಎಚ್ಡಿಕೆ ಕೂಡ ನಯವಾಗಿಯೇ ಕಾಲೆಳೆದಿದ್ದಾರೆ. ನಾವು ಹಳ್ಳಿಯವರೇ, ರೈತನ ಮಕ್ಕಳೇ, ನಿಮಗಿಂತ ಏಕವಚನ ನಮಗೂ ಗೊತ್ತಿದೆ ಅಂತ ಹೇಳಿದ್ದಾರೆ. ಅದನ್ನೇ ಹೇಳ್ತಾ ಇದ್ದೆ, ಅದಕ್ಕೆ ಅವ್ನು ಹೇಳ್ತಾ ಇರೋದು. ಅವ್ನು ಇನ್ನ ಬಿಚ್ಚಿನಿ ಅವ್ರದ್ದು ಏನೇನು ಇದೆ ಎಲ್ಲ ವಿಚಾರಗಳನ್ನ ಭ್ರಷ್ಟಾಚಾರದ ಪಿತಾಮಹ ಏನು ಅಂತ ಹೇಳ್ಬೇಕು.
ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಾನು ಭ್ರಷ್ಟಾಚಾರದ ಪಿತಾಮಹ ಅಂತ ಇನ್ಸಿಡೆಂಟ್ ಕೂಡ ಕೇಳಿ ಅವನಿಗೆ ತಾಕತ್ತಿದ್ರೆ ಆ ಗಣಿಸಿದ್ರೆ ಅವನು ತಿಳ್ಸಕ್ ಕೇಳಿ, ಅವನಿಗೆ ಗೌರವ ಕೊಡ್ತೀನಿ, ಒಬ್ಬ ಪಾರ್ಟಿ ಅಧ್ಯಕ್ಷ ತಿಳ್ಸಕ್ ಕೇಳಿ. ಭ್ರಷ್ಟಾಚಾರದ ಪಿತಾಮಹ ಕರೆಕ್ಟ್ ಅವ್ನು ಹೇಳ್ತಾ ಇದ್ದಾನೆ ಅಂತ ಒಪ್ಕೊಳ್ಳೋಣ. ಹೇಳಕ್ ಕೇಳಿ, ಯಾವ್ದು ಭ್ರಷ್ಟಾಚಾರ, ಯಾವ ತನಿಖೆ ಆಗಿದೆ, ಎಲ್ಲಿದೆ, ಏನ್ ಭ್ರಷ್ಟಾಚಾರ ಅವ್ನು ಗೊತ್ತಿದ್ಯಾ? ಯಾವ ಬಿಡದಿಯಲ್ಲಿ ಮೊದಲನೆಯ ಜನಾಂದೋಲನ ಕಾರ್ಯಕ್ರಮದ ಹೆಸರಿನಲ್ಲಿ ಏನೋ ಅದೆಷ್ಟೋ ಪ್ರಶ್ನೆಗಳಿಟ್ಟವಂತ, ದಿನಕ್ಕೆ 11 ಪ್ರಶ್ನೆ ಇಡ್ತಾರಂತೆ. ನಿಮ್ಗೆ ಯಾವ ನೈತಿಕತೆ ಇಟ್ಕೊಂಡಿದ್ದೀರಿ? ನನ್ನ ಬಗ್ಗೆ ವೈಯಕ್ತಿಕವಾಗಿ ಏನು ಪ್ರಶ್ನೆ ಇಟ್ಟಿದ್ದೀರಿ? ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ, ನಾನು ಏಕವಚನದಲ್ಲಿ ಮಾತನಾಡಬೇಕು ಅಂದ್ರೆ ನಾನು ಹಳ್ಳಿಯಿಂದ ಬಂದಿರ್ತಕ್ಕವನೇ, ನಾನು ಒಬ್ಬ ರೈತನ ಮಗ. ನನ್ನದೇನಾದ್ರೂ ಬಿಚ್ಚಲಿ ಎಂದ ಡಿಕೆ, ನಿಂದೇನಿದೆ ಎಂದ ದಳಪತಿ. ನಾಯಕರ ಬಿಚ್ಚು ಬಡಿದಾಟ ಇಷ್ಟಕ್ಕೆ ನಿಂತಿಲ್ಲ ನೋಡಿ. ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ನನ್ನದೇನಾದ್ರೂ ಇದ್ರೆ ಬಿಚ್ಚಲಿ ಅಂತ HDK ವಿರುದ್ಧ ಸಿಡಿದೆದ್ದಿದ್ರು. ಇದಕ್ಕೆ ಟಾಂಗ್ ಕೊಟ್ಟ ದಳಪತಿ, ನಿನ್ನ ಹತ್ರ ಬಿಚ್ಚೋಕ್ ಏನಿದೆ ಅಂತ ಕಾಲೆಳೆದಿದ್ದಾರೆ. ನಂದಿಗೂ ಉತ್ತರ ಕೊಡ್ಲಿ, ನನ್ನ ಬೈಲಿ, ನಂದೇನಾರು ಇದ್ರೆ ಬಿಚ್ಚಲಿ, ಪ್ಯಾಂಟು ಶರ್ಟು ಇದು ಬಟ್ಟೆ ಎಲ್ಲ ಬಿಚ್ಚಿ ನನ್ನ ನೇಣಾಕ್ಬಿಡ್ಲಿ, ಶಿಲ್ವೆಗೆ ಏರಿಸ್ಬಿಡ್ಲಿ. 3 ಜನ 70 ವರ್ಷದ ತಾಯಂದರು, ವಿಧವಾ ತಾಯಂದರು, ಅವರ ಮೇಲೆ ಒತ್ತಡ ಹಾಕಿ ಇವತ್ತು ಉಪಮುಖ್ಯಮಂತ್ರಿಗಳಾದ ನಂತರ ಸದಾಶಿವನಗರದಲ್ಲಿ ಅವರಿಗೆ ಹಲವಾರು ರೀತಿಯ ಜೀವ ಬೆದರಿಕೆ ಹಾಕಿ ನಿಮ್ಮ ಮಗಳ ಹೆಸರಿಗೆ ಸೈಟ್ ಬರ್ಸ್ಕೊಂಡಿದ್ದೀರಲ್ಲ ಸದಾಶಿವನಗರದಲ್ಲಿ, ಆ ಕೆಲಸ ಮಾಡಿದ್ದೇವ? ಏನು ಬಿತ್ತಿದೆಯಪ್ಪ? ನಿನ್ನ ಹತ್ರ ಬಿಚ್ಚಕ್ಕೆ ಏನಿದೆ? ಅದೇನೋ ನೆನೆ ಹೇಳ್ಕೊಂಡಿದ್ದೀರಿ. ವಿಜೇಂದ್ರ ಅವ್ರದ್ದು ನಮ್ಮದು ಏನೋ ಬಿತ್ತಾರಂತಲ್ಲ, ಬಿಚ್ಚಪ್ಪ. ಕೆಲ ದಿನಗಳ ಹಿಂದೆಯಷ್ಟೇ ಕುಮಾರಸ್ವಾಮಿ ಡಿಕೆ ನಡುವೆ ಮಿಲಿಟರಿ ಕಾಳಗ ನಡೆದಿತ್ತು. ಈ ವಿಚಾರವಾಗಿ ಕುಮಾರಸ್ವಾಮಿ ಡಿಕೆ ಕಾಲೆಳೆದಿದ್ರು. ಈ ವಿಷಯವನ್ನ ಮತ್ತೆ ಕೆದಕಿದ ಡಿಕೆ, ನಾನು ತಿಹಾರ್ ನೋಡಾಯ್ತು ಅಂತ ನಿನ್ನೆ ಹೇಳಿದ್ರು. ಡಿಕೆ ಮಾತಿಗೆ ಇನ್ನೊಮ್ಮೆ ಕುಟುಕಿದ HDK, ಜೈಲಿಗೆ ಹೋಗೋದಕ್ಕೆ ತಯಾರಾಗುವಂತ ಅಜ್ಜಯ್ಯನೇ ಹೇಳಿದ್ಯಾ ಅಂತ ಲೇವಡಿ ಮಾಡಿದ್ದಾರೆ. ನನ್ನ ಕರ್ಕೊಂಡು ಹೋಗ್ಲಿಕ್ಕೆ ಮಿಲಿಟರಿ ಅವರು ಬಂದು ಕರ್ಕೊಂಡು ಹೋಗ್ತಾರೆ ಅಂತ ಅಂದ್ರೆ ಅರ್ಥ, ನಾನು ನಿನ್ನನ್ನ ತಿಹಾರ್ ಜೈಲು ಕಳಿಸ್ತೀನಿ, ನಾನು ಕೇಂದ್ರ ಮಂತ್ರಿ ಆಗಿದ್ದೀನಿ, ನಿನ್ನನ್ನು ಕರ್ಕೊಂಡೋಗಕ್ಕೆ ಮಿಲಿಟರಿ ಅವರು ಬರ್ತಾರೆ ಅಂತ ಹೇಳಿದ್ರು. ಮಿಸ್ಟರ್ ಕುಮಾರಸ್ವಾಮಿ, ನಾನು ತಿಹಾರ್ ಜೈಲು ನೋಡಾಯ್ತು, ನಿನ್ನ ಕೇಸ್ಗಳು ನೋಡಾಯ್ತು, ನನ್ನ ಕುಟುಂಬದ ಮೇಲೆ ಹಾಕಿದ್ದಂತ ಕೇಸ್ಗಳು ಕೂಡ ನೋಡಾಯ್ತು. ಬಹಳ ಆಸೆ ಪಡ್ತಾ ಇದ್ದೀರಿ, ನನ್ನ ಪ್ಯಾಂಟು ಶರ್ಟು ಎಲ್ಲ ತೆಗೆದು ಜೈಲಿಗೆ ಕಳಿಸ್ತೀರಾ, ತಯಾರಾಗಿದ್ದೀನಿ ಜೈಲಿಗೆ ಕಳಿಸಿ ಅಂತ ಹೇಳ್ತಾ ಇದ್ದೀರಿ. ಏನಾದ್ರು ನಿಮ್ಮ ಗುರುಗಳು ಏನು ಹೇಳ್ತಿರಲ್ಲ ಅವರ ಹೆಸರನ್ನ ಯಾವಾಗಲೂ ನಮ್ಮ ನೊಣಕೆರೆಯ ಅಜ್ಜಯ್ಯನವರು ಏನಾದರೂ ಹೇಳಿದ್ದಾರಾ ಈಗಾಗಲೇ? ಇಲ್ಲ ತಯಾರಾಗು ಕೊನೆಯ ಹಂತಕ್ಕೆ ಬಂದಿದ್ದೀಯಾ? ಮೂಡಾ ವಿರುದ್ಧದ ಪಾದಯಾತ್ರೆಗೆ ಗುಡುಗಿದ್ದ ಡಿಕೆ, ನಮ್ಮ ಪಕ್ಷದ ಒಬ್ಬ MLAನ ಅಲುಗಾಡಿಸೋದಕ್ಕೆ ಆಗಲ್ಲ ಅಂತ ದೋಸ್ತಿಗೆ ಕೌಂಟರ್ ಕೊಟ್ಟಿದ್ರು. ಇದಕ್ಕೆ ಉತ್ತರ ಕೊಟ್ಟಿರುವ ಕುಮಾರಸ್ವಾಮಿ, ಅಜ್ಜಯ್ಯನ ಶಾಪ ರಕ್ಷಣೆ ಕೊಡಲ್ಲ ಅಂದಿದ್ದಾರೆ. ಎಲ್ಲರಿಗೂ ನಾನು ನವೆಂಬರ್ ಡಿಸೆಂಬರ್ಗೆ ಏನ್ ಸರ್ಕಾರನ ಪಲ್ಟಿ ಮಾಡಿಸ್ಬಿಡ್ತೀನಿ, ನಾನೇ ಬಂದು ಕೂತ್ಕೊಬಿಡ್ತೀನಿ. ಏನಿದು ನಮ್ಮೂರಲ್ಲಿ ಮಾಡ್ತಾರೆ ಮಡಕೆ, ಏನ್ ಮಡಕೆನ ಈ ಸರ್ಕಾರ ಬಿದ್ದ ತಕ್ಷಣ ಹೊಡೆದೋಗ್ಬಿಡಕ್ಕೆ? ಒಬ್ಬ MLAನ ನಿಮ್ ಕೈಲಿ ಅಳ್ಳಾಡ್ಸಕ್ ಆಗಲ್ಲ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ, ಈ DK ಶಿವಕುಮಾರ್ ಮುಖಂಡತ್ವದ ಪಕ್ಷದಲ್ಲಿರುವಂತಹ ಸರ್ಕಾರ, ಏನು ಮಾಡ್ಲಿಕ್ಕೆ ನಿಮ್ ಕೈಲಿ ಸಾಧ್ಯ ಇಲ್ಲ. ನಿಮ್ಮ ಭ್ರಮೆ, ನಿಮ್ಮ ತಿರುಕನ ಕನಸಿದು. ಅಜ್ಜಯ್ಯನವ್ರ ಶಾಪು ಪ್ರಾರಂಭ ಆಗಿದೆ. ಇನ್ನು ಮುಂದಕ್ಕೆ ಅಜ್ಜಯ್ಯನವರು ರಕ್ಷಣೆ ಕೊಡಲ್ಲ, ಅವರಿಗೆ ಕಾಲ ಮೀರೋಗಿದೆ. ಇಷ್ಟೆಲ್ಲ ವಾಕ್ಸಮರಗಳ ನಡುವೆ ಯಡಿಯೂರಪ್ಪ ಜೈಲಿಗೆ ಹೋಗಿದ್ದ ವಿಚಾರವನ್ನ ನೆನಪಿಸಿದ ಡಿಕೆ. ಇದಕ್ಕೆ ಕಾರಣ JDS ಅಂತ ಹೇಳಿದ್ರು. DCM ಮಾತಿಗೆ ಆಕ್ರೋಶ ವ್ಯಕ್ತಪಡಿಸಿದ HDK, ಯಡಿಯೂರಪ್ಪನವರಿಗೆ ದ್ರೋಹ ಮಾಡಿಲ್ಲ ಅಂದ್ರು. ಹಿಂದೆ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟು ಜೈಲಿಗೆ ಹೋಗಿದ್ರಲ್ಲ, ಏನು ಇದೇ ಗವರ್ನರ್ ಸ್ಯಾಂಕ್ಷನ್ ಮಾಡಿದ್ರಲ್ಲ, ಯಾಕೆ ಸ್ಯಾಂಕ್ಷನ್ ಮಾಡಿದ್ರು? ಯಾರು ಯಡಿಯೂರಪ್ಪನವರು ಜೈಲಿಗೆ ಹೋಗಕ್ಕೆ, ಕಾರಣಕರ್ತರಾದಂತ ಜನತಾದಳದವರು? ಅದಕ್ಕೂ ಕೂಡ ನೀವು ಉತ್ತರವನ್ನು ಕೊಡಬೇಕು. ಬಿಜೆಪಿಯವರು ಪಾದಯಾತ್ರೆ ಮಾಡೋದಲ್ಲ. ಇವತ್ತು ನಾನು ಯಾವುದೇ ರೀತಿಯ ಅಧಿಕಾರ ದುರುಪಯೋಗ ಪಡಿಸ್ಕೊಂಡಾಗಲಿ, ಬಿಜೆಪಿಯಲ್ಲಿ ಯಡಿಯೂರಪ್ಪನವರು ನಾವು ಸರ್ಕಾರ ಮಾಡಿದಾಗಲಾಗಲಿ, ಯಡಿಯೂರಪ್ಪನವರು ನನಗೆ ಕೊಟ್ಟಂತ ಶಕ್ತಿ, ನಾನು ಅವರಿಗೆ ದ್ರೋಹ ಮಾಡಲಿಲ್ಲ. ಕೆಲವು ರಾಜಕೀಯದ ಬೆಳವಣಿಗೆಯಲ್ಲಿ ಕೆಲವರು ಮಾಡಿದಂಥದ್ದು. ರಾಜ್ಯ ರಾಜಕಾರಣದಲ್ಲಿ ಮೈಸೂರು ಚಲೋ ವರ್ಸಸ್ ಜನಾಂದೋಲನ ಸಮರ ಜೋರಾಗಿದೆ ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ. ಆದರೆ ಕಾಂಗ್ರೆಸ್ ಹಾಗೂ ದೋಸ್ತಿಗಳ ಕಾಳಗದ ಯಾತ್ರೆಯಲ್ಲಿ DK HDK ನಡುವಿನ ಅಂತರ್ಯುದ್ಧ ಕೈ ಮೀರಿದೆ.
ಇವರ ಪಾದಯಾತ್ರೆ ಮೈಸೂರು ತಲುಪೋದ್ರ ಒಳಗಾಗಿ ಇಬ್ಬರ ವಾಕ್ಸಮರ ಇನ್ನೆಲ್ಲಿಗೆ ತಲುಪುತ್ತೋ ದೇವ್ರೇ ಬಲ್ಲ. ಬ್ಯೂರೋ ರಿಪೋರ್ಟ್, TV9. ಈಗ ಕುಮಾರಸ್ವಾಮಿ ಅವರ ಪ್ರತಿ ಮಾತಿಗೂ ಮತ್ತೆ DCM DK ಶಿವಕುಮಾರ್ ಕೌಂಟರ್ ಅಟ್ಯಾಕ್ ಮಾಡ್ತಿದ್ದಾರೆ. ನಿನ್ನ ಡಿನೋಟಿಫಿಕೇಶನ್ ಚರ್ಚೆಗೆ ಇನ್ನೂ ಬಂದಿಲ್ಲ, ಮೈನಿಂಗ್ ಕೇಸ್ ಇನ್ನೂ ನಾನು ಮುಟ್ಟಿಲ್ಲ, ಆಸ್ತಿ ಪಾಸ್ತಿ ನಾನು ಇನ್ನೂ ಪಟ್ಟಿ ಮಾಡಿಲ್ಲ, ನೀನೊಬ್ಬ ಬ್ಲ್ಯಾಕ್ ಮೇಲ್ ಅಂತೆಲ್ಲ ಏಕವಚನದಲ್ಲೇ ಮಾತನಾಡಿದ್ದಾರೆ. ಏನ್ ಹೇಳಿದರೆ ಕೇಳೋಣ ಬನ್ನಿ. ಆದ್ರೆ ನಿನ್ನ ಡಿನೋಟಿಫಿಕೇಶನ್ ಇನ್ನ ನಾನು ಚರ್ಚೆ ಮಾಡಿಲ್ಲ, ನಿನ್ನ ಮೈನಿಂಗ್ ಕೇಸ್ ಇನ್ನ ಚರ್ಚೆ ಮಾಡಿಲ್ಲ, ನಿನ್ನ ಸೋದರರು ನಿನ್ನ ಕುಟುಂಬದವರ ಆಸ್ತಿನ ಪಟ್ಟಿ ಬಿಡುಗಡೆ ಮಾಡಿಲ್ಲ. ಪಟ್ಟಿ ಬಿಡುಗಡೆ ಮಾಡ್ತೀನಿ, ಪಟ್ಟಿ ಬಿಡುಗಡೆ ಮಾಡ್ತೀನಿ, ಪಟ್ಟಿ ಬಿಡುಗಡೆ ಮಾಡ್ತೀನಿ. ಬ್ಲ್ಯಾಕ್ ಮೇಲ್ ಕುಮಾರಸ್ವಾಮಿ ನೀನು, ಹಿಟ್ ಅಂಡ್ ರನ್ ಕುಮಾರಸ್ವಾಮಿ ನೀನು ಎಲ್ಲಾನು ಎದುರಿಸಂಗೆ ಆ ಬಿಜೆಪಿಯನ್ನು ಎದುರಿಸಕ್ ಹೋದೆ ನೀನು. ಆ GT ದೇವರು ಕೆಲವು ಸ್ಟೇಟ್ಮೆಂಟು, ಮಗನ ಕೆಲವು ಸ್ಟೇಟ್ಮೆಂಟು, ನೀನು ಸ್ಟೇಟ್ಮೆಂಟು. ಯಾಕೆ ಬರಲ್ಲ ಅಂತ ಹೇಳಿದ್ರೆ ಯಾಕೆ ನಡೀತಾ ಇದೆಯಾ? ನಿನ್ನ ಅಧಿಕಾರಕ್ಕೋಸ್ಕರ ನಿನ್ನ ಪಕ್ಷವನ್ನೇ ಮುಳುಗಿ ಈ ಪಾಪದ ಕೊಡಗಿನಲ್ಲಿ ನೀವಿಬ್ರು ಸೇರಿ ಪಾಪದ ವಿಮೋಚನೆ ಮಾಡಲಿಕ್ಕೆ ಇವತ್ತು ನಡೀತಾ ಇದ್ದೀರಿ.